ಅಲ್ಲ ಬೇಬಿ, ಅದು ನೋ ಮಾಮ್, ನೀವ್ ಏನು ಹೇಳ್ಬೇಡಿ. ನಂಗೆಲ್ಲ ಅರ್ಥ ಆಗುತ್ತೆ. ನಾನ್ ಮಾಡಿರೋ ತಪ್ಪಿಗೆ ಅವ್ರಿಗೆ ನನ್ನ ಮುಖ ನೋಡೋಕ್ಕೂ ಇಷ್ಟ ಇರಲ್ಲ. ಕರೆಕ್ಟ್ ಅಲ್ವಾ? ಬೇಬಿ, ಏನೇನು ಯೋಚನೆ ಮಾಡಬೇಡ ನೀನು. ಎಲ್ಲರೂ ಬರೋದಕ್ಕೆ ಒಪ್ಕೊಂಡಿದ್ದಾರೆ, ಎಲ್ಲರೂ ಬರ್ತಿದ್ದಾರೆ. ಮಾಮ್, ನೀವು ನಿಜ ಹೇಳ್ತಾ ಇದ್ದೀರಾ? ಹೌದು ಬೇಬಿ, ನಾವು ಹೊರಟಿದ್ದೀವಿ. ನೀನು ಬೇಗ ಹೊರಟ್ಬಿಡು. ಓಕೆ ಮಾಮ್. ಮಾಮ್, ಕಮಲಿ ಬರ್ತಾ ಇದ್ದಾಳೆ ಅಲ್ವಾ? ಹೌದು, ಬರ್ತಿದ್ದಾಳೆ. ಸಾಕು ಮಾಮ್, ನಂಗಷ್ಟೇ ಸಾಕು. ಅವಳ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು ನಾನು. ನಂಗಷ್ಟೇ ಸಾಕು ಮಾಮ್. ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಆಯ್ತು ಬೇಬಿ, ನೀನು ಹೊರಡು. ನೀವು ಹೋಗ್ತಾ ಇರಿ ಮಾಮ್, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ನಿಮ್ಮನ್ನು ಯಾವಾಗ ನೋಡ್ತೀನೋ ಅಂತ ಅನಿಸ್ತಿದೆ ಮಾಮ್. ಐ ರಿಯಲಿ ಮಿಸ್ ಯು ಮಾಮ್. ಮಿಸ್ ಯು ಟು ಬೇಬಿ. ಮಾಮ್, ಒಂದ್ಸಲ ಡ್ಯಾಡಿಗೆ ಫೋನ್ ಕೊಡ್ತೀರಾ? ಅವ್ರ ಹತ್ರನೂ ಮಾತಾಡಬೇಕು ಅಂತ ಅನಿಸ್ತಿದೆ. ಮಾತಾಡು ಬೇಬಿ. ಡ್ಯಾಡಿ ಇಲ್ಲೇ ಕೂತಿದ್ದಾರೆ. ಸ್ಪೀಕರ್ ಆನ್ ಮಾಡಿದ್ದೀನಿ, ಎಲ್ರಿಗೂ ಕೇಳಿಸುತ್ತೆ. ಡ್ಯಾಡ್. ಹಾ ನಿಕಾ. ಡ್ಯಾಡ್, ಐ ಆಮ್ ರಿಯಲಿ ಸಾರಿ ಡ್ಯಾಡ್. ಐ ಆಮ್ ರಿಯಲಿ ಸಾರಿ. ಅಳ್ಬೇಡ ಅನಿಕಾ. ಅಳ್ದೆ ಹೇಗಿರ್ಲಿ ಡ್ಯಾಡ್? ನಾನು ನಿಮ್ ಎಲ್ರಿಗೂ ಅಷ್ಟು ಕಷ್ಟ ಕೊಟ್ಟಿದ್ದೀನಿ. ನಾನು ನಿನಗೆ ಸಾರಿ ಹೇಳಲೇಬೇಕು ಡ್ಯಾಡ್. ಬಟ್ ನಾನು ಮಾಡಿರೋ ತಪ್ಪು ಅಷ್ಟು ದೊಡ್ಡದಾಗಿರೋದ್ರಿಂದ ನಿಮ್ ಮುಂದೆ ನಿಂತ್ಕೊಂಡು ಸಾರಿ ಕೇಳೋಕ್ಕೂ ಧೈರ್ಯ ಇಲ್ಲ ಡ್ಯಾಡ್. ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಫರ್ಗಿವ್ ಮೀ ಡ್ಯಾಡ್. ಐ ಆಮ್ ಸೋ ಸಾರಿ ಡ್ಯಾಡ್. ನನ್ನಿಂದ ಮಾತಾಡಕ್ಕೂ ಆಗ್ತಿಲ್ಲ. ಐ ಆಮ್ ಸಾರಿ. ಚಂದ್ರು, ಈಗಲಾದ್ರೂ ಗೊತ್ತಾಯ್ತಾ ಬೇಬಿ ಎಷ್ಟು ಚೇಂಜ್ ಆಗಿದ್ದಾಳೆ ಅಂತ? ಹೌದು, ಅನಿಕಾ ಇಷ್ಟೊಂದು ಬದಲಾಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಪ್ಪಯ್ಯ, ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಯ್ತಲ್ಲ. ಇನ್ಮುಂದೆ ಆದ್ರೂ ನೀವು ಚಿಕ್ಕಮ್ಮ ಖುಷಿಯಾಗಿರಿ. ಅನ್ಬಿಲೀವಬಲ್. ಅನಿಕಾ ಇಷ್ಟು ಬೇಗ ಹೀಗೆ ಬದಲಾಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ನಾನು ಅಂದ್ಕೊಂಡಿರ್ಲಿಲ್ಲ ರಮೇಶ್. ಆದ್ರೆ ನನ್ಗೆ ಈಗ ಸಮಾಧಾನ ಆಯ್ತು. ಕಮಲಿನೂ ಪಾಪ ತುಂಬಾ ಗೊಂದಲದಲ್ಲಿದ್ಲು. ಅನಿಕಾ ಮೇಲೆ ಕಂಪ್ಲೇಂಟ್ ಕೊಡೋದಾ ಬೇಡವಾ ಅಂತ. ಆದ್ರೆ ಅನಿಕಾನೇ ಸರೆಂಡರ್ ಆಗ್ತೀನಿ ಅಂತ ಹೇಳಿದಾಳೆ. ಏನೇ ಆಗ್ಲಿ, ತಪ್ಪುಗಳ ಮೇಲೆ ತಪ್ಪುಗಳು ಮಾಡಿದಾಗ ಪಾಪ ಪ್ರಜ್ಞೆ ಅಂತ ಕಾಡ್ತಾ ಇರತ್ತೆ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಲ್ಲ. ಹೌದಮ್ಮ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು. ಇಲ್ಲದೆ ಹೋದ್ರೆ ಜೀವನ ಎಲ್ಲ ಪಶ್ಚಾತ್ತಾಪದಲ್ಲೇ ಕಳಿಬೇಕಾಗತ್ತೆ. ಅನಿಕಾ ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾಳೆ. ಬೆಟರ್ ಲೇಟ್ ದೆನ್ ನೆವರ್. ಸಾರಾ, ಏನು ಯೋಚನೆ ಮಾಡ್ತಿದ್ಯಾ? ಅದು ಏನೂ ಇಲ್ಲ ರಮೇಶ್, ಹಾಗೆ ಸುಮ್ಮನೆ ಏನೋ ಥಿಂಕ್ ಮಾಡ್ತೀನಿ. ಏನೇ ಆಗ್ಲಿ, ಅನಿಕಾಗಿಂತ ಒಳ್ಳೆ ಬುದ್ಧಿ ಕೊಟ್ನಲ್ಲ, ಆ ದೇವ್ರಿಗೆ ಮೊದಲು ತುಪ್ಪದ ದೀಪ ಹಚ್ಬೇಕು. ಒಂದ್ ವೇಳೆ ಕಮಲಿ ಅನಿಕಾ ಮೇಲೆ ಕಂಪ್ಲೇಂಟ್ ಕೊಟ್ಟು ಅನಿಕಾ ಅದಕ್ಕೆ ಬಗ್ಗದೆ ಬದಲಾಗದೆ ತುಂಬಾ ಮೊಂಡತನ ಮಾಡ್ಕೊಂಡು ಜೊತೆಗೆ ಕಮಲಿ ಮೇಲೆ ಕೋಪ ಮಾಡ್ಕೊಂಡು ಜೈಲ್ಗೆ ಹೋಗಿದ್ದಿದ್ರೆ ಅದು ಇನ್ನೊಂಥರ ಸಮಸ್ಯೆ ಆಗಿರೋದು. ಸದ್ಯ ಅನಿಕಾ ತಾನಾಗೆ ಸರೆಂಡರ್ ಆದ್ಲಲ್ಲ,
ಅದೇ ನಮಗೆ ಸಮಾಧಾನ. ಆದರೂ ಕಮಲಿ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿದ್ಲು. ಟೆನ್ಷನ್? ಏನ್ ಟೆನ್ಷನ್ ಮಾಡ್ಕೊಂಡಿದ್ಲು ಕಮ್ಲಿ? ಅದೇ ಏನೋ ಬೆಳಿಗ್ಗೆ ಪೂಜೆ ಮಾಡ್ಬೇಕಾದ್ರೆ ದೀಪ ಆರೋಯ್ತಂತೆ. ಫ್ಯಾನು ಹಾಕಿರಲಿಲ್ಲ, ಕಿಟಕಿನೂ ತೆಗ್ದಿರ್ಲಿಲ್ಲ, ಆದರೂ ಆರೋಯ್ತು, ಯಾಕೋ ಗೊತ್ತಾಗ್ಲಿಲ್ಲ ಅಂತ ಟೆನ್ಷನ್ ಮಾಡ್ಕೋತಾ ಇದ್ಲು. ಅದಕ್ಕೆ ಕೆಟ್ಟದೇನಾಯ್ತು? ಅದ್ಯಾ ಎಲ್ಲ ಒಳ್ಳೇದೇ ಆಯ್ತಲ್ಲ. ಏನ್ ಹೇಳ್ತಿದ್ದೀರಾ ರಮೇಶ್? ದೀಪ ಆರೋಗಿತ್ತ? ಹಾ, ಆಮೇಲೆ ಏನೋ ತಕ್ಷಣ ನಿನಗೆ ಬಂದು ಹೇಳ್ತೀನಿ ಅಂದ್ಲು. ನಾನು ಬೇಡ, ಸುಮ್ಮನೆ ತಾರ ಟೆನ್ಷನ್ ಮಾಡ್ಕೋತಾಳೆ, ನಿಮ್ಮ ಅತ್ತೆಗೇನು ಹೇಳ್ಬೇಡ ಅಂತ ಕಮಲೆ ಕೇಳಿದೆ. ಯಾಕೆ ರಮೇಶ್, ಯಾಕೆ ಹೇಗ್ ಮಾಡಿದ್ರಿ? ಈ ವಿಷಯನ ನನಗೆ ಯಾಕೆ ಹೇಳಲಿಲ್ಲ? ಅಯ್ಯೋ, ಈ ಟೆನ್ಷನ್ ಎಂಥದ್ದು? ಆ ಥರದ್ದೆಲ್ಲ ಒಳ್ಳೇದಾಗ್ತಿದೆಯಲ್ಲ. ಇಲ್ಲ ರಮೇಶ್, ನನ್ಗೆ ಯಾಕೋ ತುಂಬಾ ಸಂಕಟ ಆಗ್ತಾ ಇತ್ತು. ನೋಡಿ, ಇದಕ್ಕೆ ನಿನಗೆ ಹೇಳಿದ್ರೆ ಇದೇ ಸಮಸ್ಯೆ, ಸುಮ್ಮನೆ ಎಕ್ಸೈಟ್ ಆಗ್ತೀಯ. ಇಲ್ಲ ರಮೇಶ್, ನಾನು ನಿಜ ಹೇಳ್ತಾ ಇದ್ದೀನಿ. ಕಮಲಿ ಅನಿಕಾ ನೋಡಕ್ ಹೋಗೋದು ನನಗೆ ಇಷ್ಟನೇ ಇರ್ಲಿಲ್ಲ. ಹೋಗೋವಾಗ ತಡಿಬಾರ್ದು ಅಂತ ಸುಮ್ಮನೆ ಇದ್ದೆ. ಅವಾಗಿಂದ ನನಗೆ ತುಂಬಾನೇ ಸಂಕಟ ಆಗ್ತಾ ಇತ್ತು. ಈಗ ನೋಡಿದ್ರೆ ದೀಪ ಆರೋಗಿತ್ತು ಅಂತ ಬೇರೆ ಹೇಳ್ತಾ ಇದ್ದೀರಾ. ಏನ್ ಅನಾಹುತ ಆಗುತ್ತೋ ಏನೋ ದೇವ್ರೇ. ಪ್ಲೀಸ್, ಹಾಗೆಲ್ಲ ಏನು ಆಗೋದಿಲ್ಲ, ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡ. ಇಲ್ಲ ರಮೇಶ್, ನಿಮ್ಮಷ್ಟು ಈಸಿಯಾಗಿ ಈ ವಿಷಯನ ನನಗೆ ತೋಳೋದಿಕ್ಕಾಗಲ್ಲ. ದೀಪ ಆರೋಗಿರೋದು ಸುಮ್ಮನೆ ಅಲ್ಲ ರಮೇಶ್, ದೇವರು ಏನೋ ಸೂಚನೆ ಕೊಡ್ತಾ ಇದ್ದಾನೆ. ನಾನು ತಪ್ಪು ಮಾಡ್ಬಿಟ್ಟೆ. ಕಮಲಿನ ಅನಿಕಾ ನೋಡೋದಕ್ಕೆ ಕಳಿಸ್ಬಾರ್ದಾಗಿತ್ತು. ದುಡುಕಿ ತಪ್ಪು ಮಾಡ್ಬಿಟ್ಟೆ ರಮೇಶ್ ನಾನು. ತಾರಾ, ಟೆನ್ಷನ್ ಮಾಡ್ಕೋಬೇಡ, ಏನು ಆಗಲ್ಲ. ನೋಡಿಮ್ಮ, ಇವಳು ಯಾವಾಗ್ಲೂ ಹೀಗೆ ಸಣ್ಣ ಪುಟ್ಟ ವಿಷಯಕ್ಕೂ ಟೆನ್ಷನ್ ಮಾಡ್ಕೋತ. ಈಗ ಮಾಡ್ಕೊಂಡ್ರೆ ಆರೋಗ್ಯ ಏನಾಗ್ಬೇಡ. ಪ್ಲೀಸ್ ತಾರ, ಏನು ಆಗಲ್ಲ, ಧೈರ್ಯವಾಗಿ. ಅಮ್ಮ ಹೇಳ್ತಾ ಇಲ್ವಾ, ಚಂದ್ರು, ರಿಷಿ ಎಲ್ಲ ಅಲ್ಲಿರ್ತಾರೆ, ಕಮಲಿಗೇನು ತೊಂದರೆ ಆಗಲ್ಲ. ಚಂದ್ರು, ಈ ಹಾಸ್ಪಿಟಲ್ ನೆನಪಿದೆ ನಿಮ್ಗೆ? ಗೊತ್ತು ಊರ್ಮಿಳಾ, ನಮ್ಮ ಅನಿಕಾ ಹುಟ್ಟಿದ ಹಾಸ್ಪಿಟಲ್. ಹೌದು ಚಂದ್ರು, ಅವಳು ಹುಟ್ಟಿದ್ದು ಕರೆಕ್ಟಾಗಿ ಬೆಳಿಗ್ಗೆ 10:35ಗೆ. ಮುಂಚಿನ ದಿನನೇ ನೀವು ನನ್ನನ್ನು ಇಲ್ಲಿಗೆ ಅಡ್ಮಿಟ್ ಮಾಡಿದ್ರಿ. ಮರುದಿನ ನೋವು ಬಂತು. ನೀವೆಲ್ಲರೂ ತುಂಬಾ ಟೆನ್ಷನಲ್ಲಿದ್ರಿ. ನೀವು ಆಚೆ ಓಡಾಡ್ತಿದ್ರಿ. ಮಾಮ್, ಅತ್ತೆ ಎಲ್ಲರೂ ಇದ್ರು. 10:35 ಕರೆಕ್ಟಾಗಿ ಡಾಕ್ಟರ್ ಬಂದು ನಿಮ್ಗೆ ಹೆಣ್ಮಗು ಆಯ್ತು ಅಂತ ಮಗುನ ಕೈ ಕೊಟ್ರು. ಅಂದ್ರು ಎಲ್ಲರೂ ಟೆನ್ಷನ್ ಅಲ್ಲಿ ಇದ್ರಿ ಅನ್ಸುತ್ತೆ. ನೀವಂತೂ ತುಂಬಾ ಹೆದರ್ಕೊಂಡಿದ್ರಿ. ಮಗುನ ಕೈ ಕೊಡ್ತಿದ್ದ ಹಾಗೆ ನಿಮ್ ಟೆನ್ಷನ್ ಎಲ್ಲ ಮಾಯಾಗಿ ಹೋಯ್ತು. ಆಮೇಲೆ ಅನಿಕಾ ಮುಖ ನೋಡ್ತಿದ್ದ ಹಾಗೆ ಒಂದೇ ಕ್ಷಣದಲ್ಲಿ ಆ ಟೆನ್ಷನ್ ಎಲ್ಲ ಮಾಯಾಗಿ ನಿಮ್ ಮುಖದಲ್ಲಿ ಖುಷಿ ಮೂಡ್ತು. ಆ ಖುಷಿಲಿ ನೀವು ಮಗುನ ಎತ್ಕೊಂಡು ಇದು ನನ್ನ ಮಗು ಅಂತ ಎಲ್ರಿಗೂ ತೋರಿಸ್ತಿದ್ರಿ. ಆ ಕ್ಷಣದಲ್ಲಿ ನಿಮ್ ಮುಖದಲ್ಲಿದ್ದ ನಗು, ನೆಮ್ಮದಿ ಈಗ್ಲೂ ನನ್ ಕಣ್ಮುಂದೆ ಇದೆ ಚಂದ್ರು. ಹೌದು ಊರ್ಮಿಳಾ, ನನಗೂ ಅಷ್ಟೇ. ಎಲ್ಲ ಕಟ್ಟಾಗಿದೆ. ಆ ಖುಷಿನ ಯಾವತ್ತೂ ಮರೆಯಕ್ಕಾಗಲ್ಲ. ಚಂದ್ರು, ಆಗ ಇಷ್ಟು ಈ ಕೈಗಳಷ್ಟು ಸಣ್ಣಗಿದ್ಲು. ಆ ಪುಟ್ಟ ಪುಟ್ಟ ಕಾಲ್ಗಳು, ಕೆಂಪು ತುಟಿಗಳು, ಬಿಳಿ ಬಿಳಿ ಬಿಡೋ ಕಣ್ಣುಗಳು. ಅದನ್ನೆಲ್ಲ ನೋಡ್ತಾ ನಾನು 9 ತಿಂಗಳು ಅನುಭವಿಸಿದ ನೋವು, ಸಂಕಟನೆಲ್ಲ ಮರ್ತ್ಬಿಟ್ಟೆ ಚಂದ್ರು. ಇವಳೇ ನನ್ ಜೀವ ಅಂತ ಅನ್ಕೊಂಡ್ಬಿಟ್ಟೆ. ಆದ್ರೆ ಇವತ್ತು ಅವಳ ಜೀವನ
ಅನಿಕಾ ನಿನ್ನಿಂದ ಏಟೊಂದೆಲ್ಲ ಕೆಟ್ಟಾಗಿದ್ರುವೆ ಈಗ ನಿನ್ನಿಂದನೇ ಒಳ್ಳೇದಾಯ್ತೈತೆ ನೋಡಮ್ಮ. ನಿನ್ ಕಾರಣದಿಂದಾಗಿ ಅಪ್ಪಯ್ಯ ಚಿಕ್ಕಮ್ಮ ಒಂದಾದ್ರು, ಒಬ್ರಿಗೊಬ್ರು ಆಸರೆ ಆದ್ರು. 8 ವರ್ಷಗಳಿಂದ ಅವ್ರ ಮಧ್ಯೆ ಇದ್ದ ಗೋಡೆ ನೀನೇ ಕೆಡವಾಗ್ದೆ. ನಿನ್ಗೀಗ ಬದುಕ ಅರ್ಹತೆ ಆಯ್ತಮ್ಮಿ. ನಮ್ ಎಲ್ರಂಗೆ ಒಳ್ಳೆ ಜೀವನ ನಡೆಸ್ಬೇಕು. ಚಿನ್ನ ರೆಡಿಯಾಗೆಲ್ಲ ಹೊರಟಿದ್ಯಾ? ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಇಂಪಾರ್ಟೆಂಟ್? ನನಗೂ ಹೇಳಿದೆ ಹೋಗೋಷ್ಟು ಇಂಪಾರ್ಟೆಂಟಾ? ನಿನಗೆ ಹೇಳ್ದೆ ಹೋಗ್ತೀನಿ ಅಮರ್. ಅನಿಕನ್ ಮೀಟ್ ಮಾಡ್ಕೊಂಡು ಬರ್ತೀನಿ. ಅನಿಕನ್ ಮೀಟ್ ಮಾಡಕ? ಯಾಕೆ ಚಿನ್ನ? ಯಾಕೋ ಅನಿಕನ್ನ ನೋಡಬೇಕು ಅನಿಸ್ತಿದೆ ಕಣೋ. ಚಿನ್ನ ಏನಾಗಿದೆ ನಿನಗೆ? ಬೆಳಗಿಂದ ಬರೀ ಅವಳ ಬಗ್ಗೆನೇ ಚಿಂತೆ ಮಾಡ್ತಿದ್ಯಲ್ಲ, ಯಾಕೆ? ಅಮರ್, ನಾನು ರಿಷಿ ಅಣ್ಣ ಅನಿಕಾ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವರು. ಈ ಮನಸ್ತಾಪ ಎಲ್ಲ ಇತ್ತೀಚೆಗೆ ಶುರುವಾಗಿರೋದಷ್ಟೆ. ಅದೆಲ್ಲದಕ್ಕಿಂತ ನಾವು 3 ಜನ ಗುಡ್ ಫ್ರೆಂಡ್ಸ್. ಅನಿಕಾ ಹೊರಗಡೆಯಿಂದ ನೋಡೋಕ್ಕೆ ತುಂಬ ರೂಡ್ ಆ್ಯಂಡ್ ಆ್ಯರೋಗೆಂಟ್ ಅಂತ ಅನಿಸ್ಬೋದು, ಆದರೆ ಅವಳು ತುಂಬಾ ಎಮೋಷ್ನಲ್ ಕಣೋ. ಅವಳ ಲೆವೆಲ್ಗೆ ಅವಳು ಮನ್ಸು ಮಾಡಿದರೆ ಇಷ್ಟೊತ್ತಿಗೆ ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿ ಹಾಯಾಗಿರ್ಬೋದಾಗಿತ್ತು. ಬಟ್ ಅವಳ ಲೈಫೇ ಎಂಡ್ ಆಗ್ತಿದೆ. ಇಂಥ ಒಂದು ದಿನ ಬಂದಿದೆ ಅಂದರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ಅವಳು ಪೊಲೀಸ್ಗೆ ಸರೆಂಡರ್ ಆಗಕ್ಕೆ ಹೊರಟಿದ್ದಾಳೆ. ಒಂದ್ಸರಿ ಸರೆಂಡರ್ ಆದರೆ ಅವಳು ವಾಪಸ್ ಬರೋದಕ್ಕೆ ಚಾನ್ಸೇ ಇಲ್ಲ ಅನಿಸ್ತಿದೆ. ಯಾಕಂದರೆ ಅವಳ ಮೇಲೆ 3 ಕೊಲೆ ಕೇಸ್ಗಳಿದೆ, ಬೇರೆ ಏನೇನೋ ಕೇಸ್ಗಳಿದೆಯಂತೆ. ಹೀಗಿದ್ದಾಗ ಅವಳನ್ನ ಮತ್ತೆ ಮಾತಾಡ್ಸೋಕ್ಕೆ ಆಗಲ್ಲ ಅನ್ಸುತ್ತಲ್ಲ. ಅದಕ್ಕೆ ಯಾಕೋ ಅವಳನ್ನ ನೋಡಬೇಕು, ಮಾತಾಡಬೇಕು ಅನ್ನಿಸ್ತಿದೆ. ನಾನು ಹೋಗೋಳನ್ನ ಮಾತಾಡ್ಸ್ಕೊಂಬರ್ತೀನಿ ಅಮರ್. ಓಹ್ ಹಂಗ, ಸರಿ ಚಿನ್ನ. ಚಿನ್ನ, ಇವಾಗ ನೀನು ಹೋಗಿ ಅನಿಕನ್ ಮೀಟ್ ಮಾಡಿದಾಗ ಪೊಲೀಸವ್ರಿಗೆ ನಿನ್ನ ಮೇಲೆ ಡೌಟ್ ಬಂದ್ರೆ ಚಿನ್ನ, ಅನಿಕನ್ನೇ ಕಸ್ಟಡಿಗೆ ತಗೊಂಡ್ಮೇಲೆ ಆಮೇಲೆ ನಿನ್ನ ದಿನ ಹೋಗಿ ಎಂಟ್ರಿ ಹಾಕ್ಬಾರ್ದಲ್ವಾ? ಅದಕ್ಕೆ ಹೇಳಿದೆ. ತಮಾಷೆ ಮಾಡಬೇಡ ಅಮರ್. ನಂಗೆ ಯಾಕೋ ಅವಳನ್ನ ಹೋಗಿ ನೋಡ್ಕೊಂಬರ್ಬೇಕು ಅನ್ನಿಸ್ತಿದೆ. ನೀನು ಬೇರೆ ಅವಳಿಗೆ 14 ವರ್ಷ ಜೈಲಾಗುತ್ತೆ ಅಂತಿದ್ಯಲ್ಲ, ಅದಕ್ಕೆ ಯಾವುದಕ್ಕೂ ಹೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಸರಿ ಚಿನ್ನ, ಹುಷಾರು. ಓಕೆ, ಬಾಯ್. ಚಿನ್ನ ಒಂದು ನಿಮಿಷ, ಒಬ್ಳೆ ಹೋಗ್ತಿದ್ಯಾ? ಚಿನ್ನ, ಒಬ್ಳೆ ಹೋಗೋದು ಬೇಡ. ನೀನು ಒಬ್ಳೆ ಹೋಗೋದು ಸೇಫ್ ಅಲ್ಲ. ನಾನು ನಿನ್ನ ಜೊತೆಗೆ ಬರ್ತೀನಿ. ನಿಂಗೇನು ಡಿಸ್ಟರ್ಬ್ ಮಾಡಲ್ಲ, ನಾನು ದೂರ ಇರ್ತೀನಿ, ನೀನೋಗಿ ಮಾತಾಡ್ಕೊಂಬ. ಚಿನ್ನ, ಏನು ಯೋಚನೆ ಮಾಡ್ತಿದ್ಯಾ? ಹ್ಞೂ ಅನ್ನು. ಅನಿಕಾ ಹೇಗೆ ಅಂತ ನಿಂಗೂ ಗೊತ್ತು ತಾನೆ. ರಿಸ್ಕ್ ತೊಗೊಳಕ್ಕಾಗಲ್ಲ, ನಾನು ಬರ್ತೀನಿ. ಸರಿ, ಬಾ. ಚಂದ್ರು, ಇವತ್ತು ಯಾವ ದಿನ ಗೊತ್ತಾ? ಗೊತ್ತಿಲ್ಲ. ನಮ್ಮ ಅನಿಕಾ ಹುಟ್ಟಿದ ದಿನ. ಏನು, ಇವತ್ತು ಅನಿಕಾ ಬರ್ಡೇನಾ? ಹೌದು ಚಂದ್ರು. ನನಗೂ ಈ ಎಲ್ಲ ಟೆನ್ಷನ್ ಮಧ್ಯೆ ಮರ್ತೆ ಹೋಗಿತ್ತು. ಅವಳೇ ನೆನ್ಪು ಮಾಡಿದ್ಲು. ಅವಳ ಬರ್ಡೇನ ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವು. ಆದ್ರೆ ಯಾವ ಕಾಲ ಬಂತು ನೋಡು, ಅವಳ ಬರ್ಡೇನೆ ಮರ್ತ್ಬಿಟ್ಟಿದ್ವಿ.
ನೀವ್ ನನ್ ಬಂದು ಅವಳು ಸರೆಂಡರ್ ಆಗ್ತಾವಳೆ ಅಂತ ಹೇಳಕ್ ಮುಂಚೆನೆ ನಾನಿದನ್ನ ನಿರ್ಧಾರ ಮಾಡ್ಕೊಂಡಿದ್ದೆ. ಅದನ್ನ ಎಲ್ರು ತವ ಹೇಳ್ಬೇಕು ಅನ್ನೋಷ್ಟ್ರಾಗೆ ನೀವು ಬಂದು ವಿಷಯ ಹೇಳಿದ್ರಿ. ಅವಳನ್ನ ಕ್ಷಮಿಸ್ಬಿಡೋಣ ಅಂತ ನಾನು ಆಗ್ಲೇ ಡಿಸೈಡ್ ಮಾಡಿದ್ದೆ. ಅದನ್ನ ಅವಳ ತವನು ಹೇಳ್ದೆ, ಆದ್ರೆ ಅವಳೇ ನನ್ನ ಮಾತು ಕೇಳಲಿಲ್ಲ. ನನಗೆ ಯಾಕೋ ಮನ್ಸು ಒಪ್ತಿಲ್ಲ ಚಿಕ್ಕಮ್ಮ. ನಾವೇ ಅವಳ ತವ ಹೋಗಿ ಅವಳನ್ನ ಕನ್ವಿನ್ಸ್ ಮಾಡಮ್ಮ. ಏಯ್ ಬಾಯ್ಲಿ, ತುಂಬಾ ಟೈಮ್ ಆಗ್ತಿದೆ. ಬಾಂಬ್ ಎಲ್ಲಿದ್ದಾರೆ ಅಂತ ನಾನು ಕೇಳ್ಕೊತೀನಿ. ಬಾಂಬ್ ಬ್ಲಾಸ್ಟ್ ಮಾಡಕ್ಕೆ ರೆಡಿ ಆಗಿರೋ. ಓಕೆ ಓಕೆ ಮೇಡಮ್. ಬೇಬಿನೇ ಕಾಲ್ ಮಾಡ್ತಿದ್ದಾಳೆ. ಹಲೋ ಬೇಬಿ. ಹಲೋ ಮಾಮ್, ಎಲ್ಲಿದ್ದೀರಾ? ಬೇಬಿ, ನೀನು ಹುಟ್ಟಿದೆಲ್ಲ ಹಾಸ್ಪಿಟಲ್, ಅದ್ರ ಮುಂದೆನೇ ಇದ್ದೀವಿ. ಅಲ್ಲಿಗ? ಯಾಕೆ ಮಾಮ್? ಯಾಕೋ ಗೊತ್ತಿಲ್ಲ ಬೇಬಿ, ಇವತ್ತು ಅಲ್ಲಿಗೆ ಬರಬೇಕು ಅನಿಸ್ತು, ಅದಕ್ಕೆ ಬಂದಿದ್ದೀವಿ. ಓಕೆ ಮಾಮ್, ನೀವು ಅಲ್ಲಿಂದ ಹೊರಟು ಕಮಿಷನರ್ ಆಫೀಸಿಗೆ ಬಂದ್ಬಿಡಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ಅಲ್ಲಿಗೆ ಬರ್ತೀನಿ. ಓಕೆ ಬೇಬಿ? ಅದು ಸರಿ ಬೇಬಿ, ಎಲ್ಲಿದ್ಯಾ ನೀನು? ಹೊರಡಕ್ಕೆ ರೆಡಿ ಆಗಿದ್ದೆ ಮಾಮ್. ಇವತ್ತು ನನ್ನ ಬರ್ತ್ಡೇ ಅಲ್ವಾ, ಸೊ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಿದ್ರು, ಅದಕ್ಕೆ ಡಿಲೇ ಆಯಿತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀನಿ ಮಾಮ್. ಸರಿ. ಅವಳು ಹೊರಟಿದ್ದಾಳಂತೆ, ಬೇಗ ಬಂದ್ಬಿಡಿ ಅಂತ ಹೇಳಿದ್ಲು. ಕಮ್ಲಿ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿದ್ಲಲ್ಲ, ಮತ್ತೆ ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದಾಳ ಅವಳು? ಅಪ್ಪಯ್ಯ, ಹೊರಟಿದ್ರೆ ಬರ್ಲಿ ಬಿಡಿ, ನಾವೇ ಎಲ್ರು ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಡುಮ. ಹೇ, ಬೇಗ ಆ ನಂಬರ್ಗೆ ಡೈಲ್ ಮಾಡು. ಆದಷ್ಟು ಬೇಗ ಅವ್ರ ಕಥೆನ ಮುಗಿಸ್ಬೇಕು, ಇಲ್ಲಾಂದ್ರೆ ನನ್ನ ಲೈಫೇ ಹೋಗುತ್ತೆ. ಕಮಾನ್. ಓಕೆ ಮೇಡಮ್. ಮೇಡಮ್, ನಿಮ್ಮ ಮನೆಯವ್ರು ಎಲ್ಲಿದ್ದಾರೆ ಮೇಡಮ್? ಇಲ್ಲೇ ಸಿಟಿಯಲ್ಲಿ ನಾನು ಹುಟ್ಟಿದ ಹಾಸ್ಪಿಟಲ್ ಹತ್ರ ಇದ್ದಾರೆ. ಮೇಡಮ್, ಹಾಸ್ಪಿಟ್ಲ್ ಹತ್ರನಾ? ಮೇಡಮ್, ಸಿಟಿಲಿ ಎಲ್ಲ ಕಡೆ ಜನ ಇರ್ತಾರೆ, ಬೇಡ ಮೇಡಮ್. ವಾಟ್? ವೈ? ಮೇಡಮ್, ನಾವು ಸಾಯಿಸ್ಬೇಕು ಅನ್ಕೊಂಡಿರೋದು ನಿಮ್ಮನೆಯವ್ರನ್ನ ಮಾತ್ರ. ಬೇರೆ ಅಕ್ಕಪಕ್ಕದ ಜನಗಳಿಗೆ ಏನಾದರೂ ತೊಂದರೆ ಆದರೆ ನಿಮಗೆ ಕಷ್ಟ ಆಗುತ್ತೆ ಮೇಡಮ್. ನೋಡಿ ಮೇಡಮ್, ಆ ರೀತಿ ಏನಾದರೂ ಆದರೆ ನೀವು ಫಾರಿನ್ಗೆ ಹೋಗೋ ಆಸೆ ಬಿಟ್ಬಿಟ್ಟು ಜೈಲಲ್ಲಿ ಕಂಬಿ ಎಣಿಸ್ತಾ ಮುದ್ದೆ ಮುರಿತಾ ಕುತ್ಕೋಬೇಕಾಗುತ್ತೆ. ಓ ಮೈ ಗಾಡ್, ನೋ, ಅದೆಲ್ಲ ಆಗೋದು ಬೇಡ. ಸದ್ಯಕ್ಕೆ ನಾವು ಟಾರ್ಗೆಟ್ ಮಾಡಿರೋರು ಮಾತ್ರ ಸಾಯಬೇಕು. ಬ್ಯಾಂಗ್ಳೂರಲ್ಲಿ ಜನ ಇಲ್ಲದೆ ಇರೋ ಜಾಗ ಯಾವುದಿದೆ? ಓ ಗಾಡ್, ಅವ್ರು ಏನಾದರೂ ಕಮಿಷನರ್ ಆಫೀಸ್ ಹತ್ರ ಹೋಗಿ ಬ್ಲಾಸ್ಟ್ ಆಗೋದ್ರೆ ತುಂಬ ರಿಸ್ಕ್ ಆಗುತ್ತೆ. ಸೊ ಅಲ್ಲಿ ರೀಚ್ ಆಗೋಕೆ ಮುಂಚೆ ಅವ್ರು ಎಲ್ಲರೂ ಪ್ರಾಣ ಹೋಗಿರಬೇಕು. ಮೇಡಮ್, ಒಂದು ಕೆಲಸ ಮಾಡೋಣ, ಅವರನ್ನ ಜನ ಇಲ್ದಿರೋ ಜಾಗಕ್ಕೆ ಕರ್ಸ್ಕೋಬೇಕು. ಜನ ಇಲ್ದಿರೋ ಜಾಗಕ್ಕೆ ಕರ್ಸೋಂಥ ಜಾಗ ಯಾವುದಿದೆ ನೆನಪು ಮಾಡ್ಕೊಳ್ಳಿ.